ಎಷ್ಟು ಸಣ್ಣ ಆಗಿದ್ದೀರಾ? ಎಷ್ಟು ಕೆಜಿ? 125 ಕಿಲೋಸ್ ಹೋಗಿದೆ. ಓ ಮೈ ಗಾಡ್. ಹೋಗುವಾಗ 125 ಇದ್ದೆ, ಈಗ 100 kg ಆಗಿದೆ. ಹೆಂಗ ಅನಿಸ್ತಾ ಇದೆ ಬಿಗ್ ಬಾಸ್ ಮನೆಗೆ ಹೋಗಿ ವೆಯ್ಟ್ ಲಾಸ್ ಆಗಿರೋದು? ಇಲ್ಲ, ಒಂದು ಪಾಯಿಂಟ್ ಅಲ್ಲಿ ತುಂಬಾ ಲೋ ಆಗೋದೆ ನಾನು. ಒಂದು 2-3 ಡೇಸ್ ಸುದೀಪ್ ಸರ್ ಬಂದು ಹೇಳಿದ್ರು, ಇದು ಆಚೆ ಹೋದ್ಮೇಲೂ ರೆಡಿ ಆಗ್ಬೋದು, ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀರಾ ಆಡಿ ಅಂದು. ಆಗಿಂದ ಮತ್ತೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದೇ ಬಿಟ್ಬಿಟ್ಟೆ ನಾನು. ಇಟ್ಸ್ ಓಕೆ, ಆಚೆ ಬಂದಿದ್ದೀನಿ, ಐ ಕ್ಯಾನ್ ಅಗೇನ್ ಕಮ್ ಬ್ಯಾಕ್. ಹೊರಗಡೆ ಬರ್ತಾ ಇದ್ದಂಗೆ ಏನು ತುಂಬಾ ಮಿಸ್ ಮಾಡ್ಕೊಂತಾ ಇದ್ದೀರಾ? ಏನಿಲ್ಲ, ನಿದ್ದೆನಾ? ಅಲ್ಲಿ ಸರಿಯಾಗಿ ನಿದ್ದೆ ಮಾಡಕ್ ಬಿಡ್ತಿರ್ಲಿಲ್ಲ. ನಿದ್ದೆ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ 4 ಗೋಡೆ, ಫೋನ್ ಇಲ್ಲ, ಅಂಡ್ ಏನೇ ಆದ್ರೂ ಅಲ್ಲಿರೋ ಕಂಟೆಸ್ಟೆಂಟ್ ಬಗ್ಗೆನೇ ಯೋಚನೆಗಳು ಬರ್ತಾ ಇರುತ್ತೆ. ಅವ್ರೇನ್ ಯೋಚನೆ ಮಾಡ್ತಾರೆ, ಅವ್ರ ನೆಕ್ಸ್ಟ್ ಮೂವ್ ಏನು, ಅವ್ರು ಹೆಂಗ್ ಆಟ ಆಡ್ತಾರೆ, ನಾನು ಹೆಂಗ್ ಆಟ ಆಡ್ಬೇಕು, ಕ್ಯಾಲ್ಕುಲೇಷನ್ ಮೈಂಡ್ ಅಲ್ಲಿ ಓಡ್ತಾನೆ ಇರುತ್ತೆ, ನಿದ್ದೆ ಬರಲ್ಲ, ಏನು ಮಾಡಕ್ ತುಂಬಾ ಸ್ಟ್ರೆಸ್. ಏನೋ ಸ್ಟ್ರೆಸ್ ಫ್ರೀ ಮಾಡಿ ಅಂತ ನೀವು ಕೇಳ್ಕೊಳ್ತಾ ಇದ್ದೀರಾ. ಹೊರಗಡೆ ಬರ್ತಾ ಇದ್ದಂಗೆ ರೆಸ್ಪಾನ್ಸ್ ನೋಡಿ ಹೆಂಗ ಅನ್ಸ್ತು? ಆಕ್ಚುಲಿ ಆಚೆ ಬಂದಾಗ ನನ್ನ ಮೈಂಡ್ ಕಂಪ್ಲೀಟ್ ಆಗಿ ಬ್ಲಾಕ್ ಆಗೋಯ್ತು. ಯಾಕಂದ್ರೆ ಈ ಬೇರೆಯವ್ರಿಗಾದ್ರೆ ಆಚೆ ಬಂದಾಗ ಡೈರೆಕ್ಟ್ ಆಗಿ ರೂಮಿಗೆ ಕರ್ಕೊಂಡು ಹೋಗೋದು, ನಮ್ಗಾದ್ರೆ ಸ್ಟೇಜಿಗೆ ಕರ್ಕೊಂಡು ಹೋದ್ವಲ್ಲ, ಸೋ ಮಚ್ ಲೈಟ್ಸು, ಆ ಕ್ರೌಡು, ಅಂತ ಡೈಜೆಸ್ಟ್ ಪ್ರೊಸೆಸ್ ಆಗ್ತಾ ಇರಲಿಲ್ಲ ಮೈಂಡ್. ನಂಗೆ ಹೆಡ್ಡೇಕ್ ಬಂದ್ಬಿಡ್ತು ನೆನ್ನೆ ಆ ಸ್ಟೇಜಲ್ಲಿ ಇರುವಾಗ. ನನಗೊಂದು 1-2 ಅವರ್ಸ್ ಹಂಗೆ ಸುಮ್ಮನೆ ಕೂತಿದ್ದೆ, ಏನೋ ಒಂದು ಮೈಂಡ್ ಪ್ರೊಸೆಸ್ ಆಗ್ತಾ ಇರಲಿಲ್ಲ, ಎಲ್ಲ ನೋಡಿ, ಜನನ್ನ ನೋಡಿ. ಆಮೇಲೆ ಒಂದು ಸ್ವಲ್ಪ ಇದಾಯ್ತು ನನಗೆ, ಒಂಥರ ನಾರ್ಮಲ್ ಆಗ್ತಾ ಬಂದೆ. ಅಂದ್ರೆ ರಿಪೀಟೆಡ್ಲಿ ಸುದೀಪ್ ಸರ್ ಶ್ರುತಿ ಅವ್ರು ಮಾತ್ರ ಗೆದ್ದಿದ್ದು, ಮಹಿಳೆಯರ ಆಮೇಲೆ ಯಾರು ಗೆದ್ದಿಲ್ಲ, ಆ ಥರದೊಂದು ಹಿಂಟ್ ಕೊಡ್ತಾ ಇದ್ರಲ್ಲ, ಅವಾಗ ತಲೆಯಲ್ಲಿ ಏನ್ ಓಡ್ತಾ ಇತ್ತು? ಇಲ್ಲ, ನಾನು ಶ್ರುತಿ ಮೇಡಮ್ ಬಂದಾಗೆ ಅನಿಸ್ತು ಮೋಸ್ಟ್ಲಿ ನಾನೇ ಇರ್ಬೋದು ಅಂತ. ಯಾಕೆಂದ್ರೆ ಕ್ವಾಟ್ಲೆ ಕಿಚನ್ ಅಲ್ಲಿ ಅವರೇ ನಂಗೆ ಟ್ರೋಫಿ ಕೊಟ್ಟಿದ್ದು, ಮೇ ಬಿ ಯಾಕೋ ಇದ್ರಲ್ಲೇ ಇರ್ಬೋದೇನೋ ಅಂತ. ಬಟ್ ಐ ಆಮ್ ಹ್ಯಾಪಿ, ಐ ಆಮ್ ವೆರಿ ಪ್ರೌಡ್. ಏನೂ ಮಾಡೋಕ್ಕಾಗಲ್ಲ, ಆಟ ಅಂತ ಬಂದಮೇಲೆ ಇಟ್ಸ್ ಜಸ್ಟ್ ಎ ನಂಬರ್. ಸ್ಟೇಜ್ ಮೇಲೆ ಹೋದಾಗ ಸುದೀಪ್ ಸರ್ ನಿನ್ನ ವ್ಯಕ್ತಿತ್ವ ತುಂಬ ಚೆನ್ನಾಗಿತ್ತು, ಇದ್ರೆ ರಘು ಥರ ಇರಬೇಕು ಅಂದರು. ನನಗೆ ಅದೇ ಒಂದು ವಿನ್ನಿಂಗ್ ಮೂಮೆಂಟ್ ಥರ ಅನ್ನಿಸ್ತು. ಈಗ ಅಲ್ಲಿ ಹೋಗೋದೇ ನಾವು ಇಂಡಿವಿಜುವಲ್ ಆಗಿ ಗೆಲ್ಲಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೇ ಹೋಗೋದು, ನಮ್ಮ ಪರ್ಸನಾಲಿಟಿ ಹೆಂಗಿದೆ ಅದನ್ನ ಜನರ ಮುಂದೆ ಇಡಬೇಕು ಅಂತಾನೆ ಹೋಗೋದು. ಬಟ್ ಅಲ್ಲೊಂದು ಕಂಫರ್ಟ್ ಝೋನ್ ಅಂತ ಕ್ರಿಯೇಟ್ ಆಗುತ್ತೆ, ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಡಲೇಬೇಕಾಗುತ್ತೆ. ರಕ್ಷಿತಾ ಅವ್ರನ್ನ ಮಾತಾಡ್ತಾನು ನಿಮ್ಮ ಹೆಸರು ಹೇಳ್ತಾ ಇದ್ರು, ಗಿಲ್ಲಿನೂ ಇನ್ಫ್ಯಾಕ್ಟ್ ನಿಮ್ಮ ಹೆಸರು ಹೇಳಿದ್ರು. ಸೊ ಗಿಲ್ಲಿ, ರಕ್ಷಿತಾ, ರಘು ಆ ಬಾಂಡಿಂಗ್ ಬಗ್ಗೆ ಹೇಳಿ. ಏನಿಲ್ಲ, 3 ಜನದ್ದು ಒಂದೇ ಕಾಮನ್, 3 ಜನನು ಮನೇಲಿ ಜೀವಿಸ್ತಾ ಇದ್ವಿ. ಆ್ಯಂಡ್ ಏನು ಪ್ಲ್ಯಾನ್ ಮಾಡ್ಕೊತಾ ಇರಲಿಲ್ಲ ನಾವು. ಮನೇಲಿ ನಾವು ಏನೋ ಫ್ಯಾಮಿಲಿ ಮೆಂಬರ್ಸ್ ಥರ ಇದ್ವಿ. ಜಗಳ ಆಡೋ ಟೈಮಲ್ಲಿ ಜಗಳ ಆಡ್ತಾ ಇದ್ವಿ, ಒಂದು 10 ನಿಮಿಷದಲ್ಲಿ ಸರಿ ಹೋಗ್ತಾ ಇದ್ವಿ, ಟಾಸ್ಕ್ ಬಂದಾಗ ಆಟ ಆಡ್ತಾ ಇದ್ವಿ. ನಮ್ಮದೇ ಒಂದು ಕನೆಕ್ಷನ್ ಇತ್ತು. ನಾನು ಮಾತಾಡೋದು, ಗಿಲ್ಲಿ ಮಾತಾಡೋದು, ರಕ್ಷಿತಾ ಎಲ್ಲ ಕನೆಕ್ಟ್ ಆಗ್ತಾ ಇತ್ತು. ಅದು ನಾವು ಬೇರೆಯವ್ರ ಜೊತೆ ಮಾತಾಡಿದಾಗ ಎಲ್ಲೋ ವೈಬ್ ಕನೆಕ್ಟ್ ಆಗ್ತಾ ಇರಲಿಲ್ಲ. ನಮ್ಮ ಕಾಮಿಡಿಗಳಾಗಲಿ, ನಮ್ಮ ಮಾತುಗಳಾಗಲಿ, ನಮ್ಮ 3 ಜನಗೆ ತುಂಬ ಕನೆಕ್ಷನ್ ಆಯಿತು. ಸೊ ರಕ್ಷಿತಾ ಲೈಕ್ ನನ್ನ ಸಿಸ್ಟರು, ಡಾಟರು, ಆ ಥರ ಒಂದು ಫೀಲಿಂಗ್ ಇತ್ತು. ಆ್ಯಕ್ಚುಲಿ ಅವಳು ಆಚೆ ಹೋಗುವಾಗ ನನಗೆ ಬೇಜಾರಾಯಿತು, ಮತ್ತೆ ವಾಪಸ್ ಬಂದಳು. ಆ್ಯಂಡ್ ಗಿಲ್ಲಿ ಲೈಕ್ ಎ ಲೈಫ್ ಟೈಮ್ ಫ್ರೆಂಡ್ ಥರ ನನಗೊಂದು. ಅವಾಗ ಜಗಳನೂ ಆಡ್ತಾ ಇದ್ವಿ, ಮತ್ತೆ ನನ್ನ ಮೇಲೆ ತೊಡೆ ಮೇಲೆ ಬಂದು ಮಲ್ಗೋನು. ಸೊ ಆ ಥರ ಒಂದು ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿತ್ತು. ಈಗ ರಕ್ಷಿತಾ ಅಂದ್ರು, ಮೀನ್ ಸಾರ್ ಯಾರ್ಯಾರಿಗೆ ನೀವೇ ರೆಡಿ ಮಾಡಿ ಕರಿತೀರಾ ಅಂದ್ರೆ ನಿಮ್ಮ ಹೆಸರು, ಗಿಲ್ಲಿ ಹೆಸರು ಹೇಳಿದ್ದಾರೆ. ಹಂಗಾಗಿ ಊರಿಗೆ ಹೋಗ್ಬೇಕು ನೀವು, ಮಂಗಳೂರು, ಉಡುಪಿ ಕಡೆ ಹೋಗೋಣ. 100% ಹೋಗ್ತೀನಿ, ಬರ್ತೀನಿ ಅಂತ ಹೇಳಿದ್ದೀನಿ ರಕ್ಷಿತಾಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.